ಸೊ ವಾಟ್ ಆರ್ ದ ವೇಸ್ ಟು ಇನ್ವೆಸ್ಟ್ ಇನ್ ದ ಮಾರ್ಕೆಟ್? ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ, ಟ್ರೇಡ್ ಮಾಡ್ಬೇಕಂತಿದ್ದೀರಾ ಅಂದ್ರೆ 4 ಟೈಪ್ಸ್ ಇದೆ. ಸೊ ಆ 4 ಟೈಪ್ಸ್ ಅನ್ನು ಹೇಳ್ತೀನಿ: ಇನ್ವೆಸ್ಟಿಂಗ್, ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಅಂಡ್ ಸ್ಕ್ಯಾಲ್ಪ್. ಸೊ ಆ 4 ತರನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ವೆಸ್ಟಿಂಗ್ ಅಂತ ಅಂದ್ರೆ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ 1 ಇಯರ್ 2 ಇಯರ್ ಬಿಟ್ಬಿಡ್ತೀರಾ ಅಂಡ್ ನೀವು ಅದನ್ನ ಮರ್ತು ಬಿಡ್ತೀರಾ. ಸೊ ಅದನ್ನ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇವತ್ತು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ರಿಟರ್ನ್ಸಿಗೋಸ್ಕರ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಲ್ಲ, ಅದನ್ನ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಸ್ವಿಂಗ್ ಟ್ರೇಡಿಂಗ್. ಸೊ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಬೇಸಿಕಲಿ ನೀವು ಚಾರ್ಟ್ಸ್ ಅನ್ನ ನೋಡ್ತಿರ್ತೀರಾ ಅಂಡ್ ಚಾರ್ಟ್ಸ್ ಅನ್ನ ನೋಡಿ ಶಾರ್ಟ್ ಟರ್ಮಿಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀರಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 1 ವೀಕ್ 2 ವೀಕ್ಸ್ 3 ವೀಕ್ಸ್. ಸೊ ಇವತ್ತು ಇನ್ವೆಸ್ಟ್ ಮಾಡಿ 1 ವೀಕ್ 2 ವೀಕ್ಸ್ ಆದ್ಮೇಲೆ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ, ಅದು ರೈಸ್ ಆದ ತಕ್ಷಣ. ಸೊ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ ಇಂಟ್ರಾಡೇ ಟ್ರೇಡಿಂಗ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಬೇಸಿಕಲಿ ಇವತ್ತೇ ನೀವು ಬೈ ಮಾಡ್ತೀರಾ, ಇವತ್ತೇ ನೀವು ಸೆಲ್ ಮಾಡ್ತೀರಾ. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡಲಿಕ್ಕೆ ನಿಮಗೆ 5x ಲೆವರೇಜ್ ಕೂಡ ಕೊಡ್ತಾರೆ. ಅಂಡ್ ಮಾರ್ಕೆಟ್ ಟೈಮಿಂಗ್ಸ್ 9:15 ಬೈ ಮಾಡಬೇಕು ಅಂಡ್ 3:30 ಒಳಗಡೆ ಆ ಸ್ಟಾಕ್ ಅನ್ನು ಸೆಲ್ ಮಾಡ್ಬಿಡ್ಬೇಕು. ಸೊ ಅದನ್ನ ಇಂಟ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ ಲಾಸ್ಟ್ ಪಾಯಿಂಟ್ ಸ್ಕ್ಯಾಲ್ಪಿಂಗ್. ಸೊ ಸ್ಕ್ಯಾಲ್ಪಿಂಗ್ ಅಂದ್ರೆ ಸೆಕೆಂಡ್